ಇದರ ನಡುವೆ ಮಹಾರಾಷ್ಟ್ರ ಮತ್ತು ಪಶ್ಚಿಮ ಘಟ್ಟದಲ್ಲಿ ಭಾರೀ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆ ರಣಭೀಕರ ಮಳೆಯಿಂದಾಗಿ ಸಂಪರ್ಕ ಸೇತುವೆ ಈಗ ಜಲಾವೃತವಾಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಫ್ಯಾಕ್ಟ್ ಚಿಕ್ಕೋಡಿ ತಾಲೂಕಿನ ಮಲ್ಲಿಕಾವಾಡ ದತ್ತವಾಡ ಸಂಪರ್ಕ ಸೇತುವೆ ಈಗ ಸಂಪೂರ್ಣವಾಗಿ ಬಂದಾಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಈವರೆಗೆ ಜಿಲ್ಲೆಯಲ್ಲಿ 5 ಸಂಪರ್ಕ ಸೇತುವೆಗಳು ಮುಳುಗಡೆ ಆಗಿವೆ. ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತಹ ದೂದ್ಗಂಗಾ ನದಿ ಮಲ್ಲಿಕಾವಾಡ ದತ್ತವಾಡ ಸಂಪರ್ಕ ಸೇತುವೆ ಜಲಾವೃತವಾಗಿ ಇತ್ತ ಮುಳುಗಡೆಯಾದಂಥ ಸೇತುವೆ ಮೇಲೆ ಈಗ ಜನರು ಓಡಾಟವನ್ನು ಮಾಡ್ತಿದ್ದಾರೆ. ಒಂದು ಕಡೆಗೆ ನೀರಲ್ಲಿ ಸಬ್ಮರ್ಜ್ ಆಗಿದೆ, ಮುಳುಗೋಗ್ಬಿಟ್ಟಿದೆ ಸೇತುವೆ. ಆದರೂ ಕೂಡ ಜನ ಅಲ್ಲಲ್ಲಿ ಹುಚ್ಚಾಟವನ್ನು ಮಾಡ್ತಾನೆ ಇದ್ದಾರೆ. ಅದರ ಮೇಲೆ ಓಡಾಟ ಮಾಡೋದು, ಅದ್ರ ಮೇಲೆ ಸಂಚಾರ ಮಾಡೋದು, ಅದ್ರ ಮೇಲೆ ವಾಹನದಲ್ಲಿ ಜೋರಾಗಿ ಹೋಗುವಂಥದ್ದು, ಈ ಥರದ ಎಡವಟ್ಟುಗಳನ್ನು ಮಾಡ್ತಾನೆ ಇದ್ದಾರೆ. ಪದೇ ಪದೇ ಹೇಳಿದ್ರು ಕೂಡ ಕೇಳಲ್ಲ. ಯಾಕಂದರೆ ಅಫ್ಕೋರ್ಸ್ ಅವ್ರಿಗೂ ಕೂಡ ಹೋಗುವಂಥ ಧಾವಂತ ಇರುತ್ತೆ. ಆದರೆ ಈ ಥರ ಪ್ರವಾಹ ಬಂದಂಥ ಸಂದರ್ಭದಲ್ಲಿ, ಈ ರೀತಿ ಮಳೆ ಜೋರಾಗಿ ಹರಿತಾ ಇರುವಂಥ ಹಿನ್ನೆಲೆಯಲ್ಲಿ, ನದಿಗಳು ಉಕ್ಕಿ ಹರಿತಾ ಇರುವಂಥ ಸಂದರ್ಭದಲ್ಲಿ ಅದರ ಮೇಲೆ ಸಂಚಾರ ಮಾಡೋದು ನಿಜಕ್ಕೂ ಕೂಡ ಅಪಾಯಕಾರಿ. ಏನಿವೆ, ಈಗ ಸಂಪರ್ಕ ಸೇತುವೆಗಳೇ ಕ್ಲೋಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಸಂಚಾರ ಕೂಡ ಅಸ್ತವ್ಯಸ್ತವಾಗಿದೆ. ಇನ್ನು ರಾತ್ರಿ ಮಳೆಗೆ ತತ್ತರಿಸಿ ಹೋದಂಥ ಅನೇಕ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ಇತ್ತ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅವಾಂತರಗಳ ಸುರಿಮಳೆ ಆಗ್ತಾ ಇದೆ. ಬಿಟ್ಟು ಬಿಟ್ಟು ಬರ್ತಾ ಇರುವಂಥ ಮಳೆಯಿಂದಾಗಿ ಅನೇಕ ಸಮಸ್ಯೆ ಎದುರಾಗ್ತಾ ಇದೆ, ಅವಾಂತರಗಳು ಸೃಷ್ಟಿಯಾಗ್ತಾ ಇವೆ. 20 ಎಕರೆ ಅಡಿಕೆ ತೋಟಕ್ಕೆ ನುಗ್ಗಿದಂಥ ರಸ್ತೆ ನೀರು, ಇನ್ಫ್ಯಾಕ್ಟ್ ಅವೈಜ್ಞಾನಿಕವಾಗಿ ರಸ್ತೆ ನಿರ್ಮಾಣ ಮತ್ತು ರಸ್ತೆ ಪಕ್ಕ ಮಾಡಿರುವಂಥ ಮೋರಿಗಳ ನಿರ್ಮಾಣದಿಂದಾಗಿ ಈಗ 20 ಎಕರೆ ಅಡಿಕೆ ತೋಟ ಸಂಪೂರ್ಣ ನಾಶವಾಗಿದೆ. ಅವೈಜ್ಞಾನಿಕ ರಸ್ತೆ ಮತ್ತು ಸೇತುವೆ ಕಾಮಗಾರಿಯಿಂದ ಈ ರೀತಿಯಂಥ ಸಮಸ್ಯೆ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕುಮಟಾ ಶಿರಸಿ ರಸ್ತೆಗೆ ಇನ್ಫ್ಯಾಕ್ಟ್ ನಡುವೆ ಸೇತುವೆ ಕಾಮಗಾರಿ ನಡೀತಾ ಇದೆ. ಕುಮಟಾ ಮತ್ತು ಶಿರಸಿ ರಸ್ತೆಗೆ ಸೇತುವೆ ಕಾಮಗಾರಿ ನಡೀತಾ ಇದೆ. ಇದರ ಅವೈಜ್ಞಾನಿಕ ಕಾರಣಗಳಿಂದ ಸುಮಾರು 20 ಎಕರೆ ತೋಟ ಏನಿದೆ, ಅಡಿಕೆ ತೋಟಕ್ಕೆ ಈಗ ನೀರು ನುಗ್ಗಿದೆ. 4 ದಿನಗಳಿಂದ ಸೇತುವೆ ಮೇಲೆ ಸಿಲುಕಿದ್ದಂಥ ಬಸ್ ಸೇತುವೆ ಕೆಳಗೆ ನೀರು ಹೋಗದಂಥ ಸ್ಥಿತಿ ನಿರ್ಮಾಣವಾಗಿದೆ. ಅಂದರೆ ಸರಿಯಾದಂಥ ರೀತಿಯಲ್ಲಿ ವೈಜ್ಞಾನಿಕವಾಗಿ ಮಾಡಿಲ್ಲ, ಅಥವಾ ಸೇತುವೆ ಇದ್ರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ, ನೀರು ಸರಿಯಾಗಿ ಹರಿತಾ ಇಲ್ಲ. ಹೀಗಾಗಿ ಈ ಕಾರಣಕ್ಕೋಸ್ಕರ ಅಕ್ಕಪಕ್ಕದ ತೋಟಗಳಿಗೆ, ಅಕ್ಕಪಕ್ಕದ ಮನೆಗಳಿಗೂ ಕೂಡ ಈಗ ನೀರು ನುಗ್ಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ.